ಹಾಯ್, ಎಲ್ರಿಗೂ ಸ್ವಾಗತ. ಇವತ್ತು ನೋಡಿ ನಾನು ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರಿಂದ ಒಂದು ಮುಕ್ಕಾಲು ಪಟ್ಲು ಕಡಲೆ ಹಿಟ್ಟು, ಅಂದರೆ ಬೇಸನ್ ಮಾಡ್ತಾರೆ, ಬೇಸನ್ ಅಂತಾರಲ್ಲ ಅದು. ಇದು ನೋಡಿ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇದು 1 ಸ್ಪೂನ್ ಖಾರ, ಜಾಸ್ತಿ ಖಾರ ತಿನ್ನಲ್ಲ ನಾನು, ಅದಕ್ಕೆ ನೀವು ಎಷ್ಟು ಬೇಕಾದರೂ ಜಾಸ್ತಿ ಹಾಕ್ಕೋಬೋದು. ಇದು ಜೀರಿಗೆ, ಕರಿಬೇವು, ಇದು ಗೋಡಂಬಿ ಸ್ವಲ್ಪ ಸಣ್ಣ ಮಾಡಿಟ್ಟಿದ್ದೀನಿ ಟೇಸ್ಟ್ ಬರಲಿ ಅಂತ. ಈಗ ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಬೌಲ್ಗೆ ಈರುಳ್ಳಿ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಈ ಹಿಟ್ಟಿಗೆ ಎಣ್ಣೆ ಕೂಡ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈರುಳ್ಳಿನ. ಎಲ್ಲ ಬಿಡಿ ಬಿಡಿ ಆಗಬೇಕು ಇವೆಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಖಾರದ ಪೌಡರ್, ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ, ಸ್ವಲ್ಪ ಕರಿಬೇವು, ಇದು ನೋಡಿ ಧನಿಯಾ ಕುಟ್ಟಿದ್ದೀನಿ ಕುಟಾಣಿಯಲ್ಲಿ. 1ರಲ್ಲಿ 2 ಆದರೆ ಸಾಕು. ಧನಿಯಾ ಫುಲ್ ಇರುತ್ತಲ್ಲ, ಅದರಲ್ಲಿ 2 ಆದರೆ ಸಾಕು. ನೋಡಿ, ಹಾಕಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗೋಡಂಬಿ ಕೂಡ ಹಾಕಿದ್ದೀನಿ. ಏನು ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದೆ. ಇದು ಚೆನ್ನಾಗಿ ಎಲ್ಲ ಕಲಿತ ಮೇಲೆ, ಎಲ್ಲ ಕಲಿಸ್ತೀವಲ್ಲ, ನಂತರ ಕಡಲೆ ಹಿಟ್ಟು ಹಾಕ್ಕೋಬೇಕು. ಈಗ ಮೊದಲು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನು ತೆಗೆದಿಟ್ಟಿರ್ತೀನಿ ಬೌಲಲ್ಲಿ, ಅದನ್ನು ಹಾಕಿದ್ದೀನಿ. ಅದನ್ನು ಕೂಡ ಹಾಕಿ ಕಲಿಸ್ಬೇಕು. ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ನಂತರ ಈ ಕಡಲೆ ಹಿಟ್ಟು, ಇದರಿಂದ ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ, ದೊಡ್ಡದಿದೆ ಬೌಲು. ಇದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಮೊದಲು 4 ಟೀ ಸ್ಪೂನ್ ಹಾಕಿದ್ದೀನಿ. ಇದನ್ನು ಕಲಿಸ್ಕೊಳ್ತೀನಿ. ಇದು ಎಣ್ಣೆ ಕಾಯ್ದಿದೆ, ಆಫ್ ಮಾಡ್ತೀನಿ. ಅದಕ್ಕೆ ಹಾಕ್ಕೊಳ್ಳೋಕ್ಕಂತ ಕಾಯಿಸಿದೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ. ನೋಡಿ, ಸಾಲ್ಟ್ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು, ಚೆನ್ನಾಗಿ ಕಲಿಸ್ಬೇಕು. ಈಗ ನೋಡಿ, ಇದರಿಂದ 1 ಚಿಟಿಕೆ ಹಿಂಗೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬೇಕು. ಕಲಿಸುವಾಗ ಒಂದೊಂದೇ ಹನಿ ನೀರು ಹಾಕಿ ಕಲಿಸ್ಬೇಕು. ಈಗ ಕಲಿಸ್ತೀನಿ ತಾಳಿ. ನೋಡಿ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ. ಸ್ವಲ್ಪ ಗಟ್ಟಿಯಾಗಿ ಬರಬೇಕು, ಮೆತ್ತಗಾಗಬಾರ್ದು. ಮೆತ್ತಗಾದರೆ ಚೆನ್ನಾಗಾಗಲ್ಲ ಪಕೋಡ. ಹಾಗೆ ಕಲಿಸ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದಕ್ಕೆ ಕಾಯ್ದಿರೋ ನೋಡಿ ಕಲಿಸಿಟ್ಟಿದ್ದೀನಿ. ಈಗ
ಸ್ವಲ್ಪ ಕಾಯ್ದಿರೋ ಎಣ್ಣೆ ಹಾಕ್ತೀನಿ, ಇದಕ್ಕೆ ಹಾಕಿ ಕಲಿಸ್ಬೇಕು. ನೋಡಿ ಎಣ್ಣೆ ಕಾಯ್ದಿದೆ, ಇದರಿಂದ 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಕಾಯ್ದಿದ್ದು. ಈಗ ಕಾಯಿಸ್ತೀನಿ ನೋಡಿ, ಈಗ ಕಲಿಸ್ತೀನಿ ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಕಲಿತಿದೆ, ಹಾಕ್ತೀನಿ. ಈಗ ನೀವು ಎಷ್ಟು ದೊಡ್ಡ ಬೇಕಾದರೂ ಹಾಕ್ಕೋಬೋದು. ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ನೋಡಿ ಈಗ ಬಜ್ಜಿ ಫ್ರೈ ಆಗ್ತಾಯಿದೆ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಆಯಿಲ್ನ ತುಂಬ ಜಾಸ್ತಿ ಹಾಕ್ಕೊಳ್ಳಿಲ್ಲ, ಬಾಣಲೆಯಲ್ಲಿ ಸುಮ್ಮನೆ ಉಳಿದ್ಬಿಡುತ್ತೆ. ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಜಾಸ್ತಿ ಆಯಿಲ್ ಏನು ಬೇಡ ಇದಕ್ಕೆ. ನೋಡಿ ಬಜ್ಜಿ ಕರ್ದಿದ್ದೀನಿ, ಮತ್ತೆ ತೆಗೆದೇ ಆಗಲೇ ಒಂದು ಸಲ. ಈಗ ನೋಡಿ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಬಜ್ಜಿ. 1-2 ಸಲ ಹಾಕೋದ್ರಲ್ಲೇ ಹಿಟ್ಟು ಮುಗಿದ್ಬಿಡುತ್ತೆ, ಏಕೆಂದರೆ ಕ್ವಾಂಟಿಟಿ ಸ್ವಲ್ಪನೇ ತೊಗೊಂಡಿದ್ನಲ್ಲ ಅದಕ್ಕೆ. ನೋಡಿ ತಿಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು ಪ್ರಣವಿ. ನೋಡಿ ಕರಿತಾ ಇದ್ದೀನಿ, ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕರಿಬೇಕು. 2 ಕಡೆ, ಒಂದು ಕಡೆ ಕರೆದು ತಿರುಗಿಸಾಕಿ ಇನ್ನೊಂದು ಕಡೆ ಕರಿಬೇಕು. ನೋಡಿ ತಿರುಗಿಸಾಕಿದ್ದೀನಿ. ಮಳೆಗಾಲದಲ್ಲಿ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪಕೋಡ ಅಥವಾ ಬಜ್ಜಿ ಏನಾದರೂ, ಬಜ್ಜಿ ಮಿರ್ಚಿ ಬಜ್ಜಿ ಏನಾದರೂ ಮಾಡ್ಬೋದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಕರ್ದಿದ್ದು ತಿನಿಸು ತಿನ್ನೋಕ್ಕೆ. ಇದು ನೋಡಿ ಪಕೋಡ ಆಗ್ತಾಯಿದೆ. ಪಕೋಡ ಇನ್ನೇನಾಯಿತು, ರೆಡಿಯಾಗಿದೆ. ತೆಗಿತೀನಿ ಆಮೇಲೆ. ನೋಡಿ ಕಲರೆಲ್ಲ ಚೇಂಜ್ ಆಗಿದೆ. ಈಗ ತೆಗಿತೀನಿ. ನೋಡಿ ಪಕೋಡ ಇಷ್ಟ ಆಗಿದ್ದಾವೆ. 1 ಕಪ್ಪು ಕಡಲೆ ಹಿಟ್ಟಲ್ಲಿ ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ. ಮಳೆಗಾಲದಲ್ಲಿ ಪಕೋಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆಯಿಲ್ ಕಾದಿರುತ್ತಲ್ಲ, ಅದರಲ್ಲೇ ಕರಿಬೇವು ಹಾಕಿ ತೆಗೆದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕರಿಬೇವು ಗರಿ ಗರಿಯಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕರಿಬೇವು ತಿನ್ನೋಕ್ಕೆ. ಬಜ್ಜಿ ಕರಿದಿದ್ನಲ್ಲ ಅದ್ರ ಮೇಲೆ ಹಾಕ್ತೀನಿ ಕರಿಬೇವು. ನೋಡಿ ಇದೇ ಥರ ಹೋಟೆಲ್ನಲ್ಲಿ ಹಾಕಿಟ್ಟಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಗ್ರೀನ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಚಿತ್ರಾನ್ನ ಜೊತೆಗೆ ತಿಂದೆ ನಾನು ಕೂಡ, ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ಅಥವಾ ಕಳ್ಳೆಪುರಿ ಒಗ್ಗರಣೆ ಎಲ್ಲ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಪಕೋಡ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಸಾಯಂಕಾಲ ಟೀ ಟೈಮು ಹಾಗೆ ಪಕೋಡ ತಿಂದು ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ಕೂಡ ಬೇಗನೆ ಮಾಡಿಕೊಡುವಂಥ ತಿಂಡಿ.